ನಮಸ್ತೆ ವೀಕ್ಷಕರೇ, ಚಾರ್ವಾಕ ಸುದ್ದಿವಾಹಿನಿಗೆ ಸ್ವಾಗತ. ಇವತ್ತು ಬಹಳ ಮುಖ್ಯವಾಗಿ ನಾವು ಮಾಡುವ ಸುದ್ದಿ ವಿದ್ಯಾರ್ಥಿ ಯುವಜನರ ಮೇಲೆ ಬಹಳ ಕೆಟ್ಟ ಪರಿಣಾಮ, ಅಡ್ಡ ಪರಿಣಾಮ ಬೀರುತ್ತಿರುವ ಗಾಂಜಾ ವ್ಯಾಪಾರ ಮತ್ತು ಸೇವನೆಯ ಕುರಿತು. ಇಂದು ಸಾಗರಕ್ಕೆ ಜಿಲ್ಲಾ ರಕ್ಷಣಾಧಿಕಾರಿ ಮಿಥುನ್ ಕುಮಾರ್ ಅವರು ಆಗಮಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಮಾಹಿತಿಯನ್ನು ನೀಡಬೇಕು ಎನ್ನುವ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. ಸ್ನೇಹಿತರೆ, ವಾಸ್ತವದಲ್ಲಿ ಈ ಹಿಂದೆ ಚಾರ್ವಾಕ ಪತ್ರಿಕೆ ಇದ್ದಾಗ ಒಂದು ಸುದ್ದಿ ಮಾಡಿತ್ತು. ಏನಪ್ಪ ಅಂತಂದರೆ, ಸಾಗರದ ಹೆಲಿಪ್ಯಾಡ್ನ ರಸ್ತೆಗಳಲ್ಲಿ, ಹೆಲಿಪ್ಯಾಡ್ಗಳಲ್ಲಿ ಈ ಕೊರೆಕ್ಸ್ ಸಿರಪ್ಪಿನ ಬಾಟಲಿಗಳು ಸಾಲು ಸಾಲಾಗಿ ಬಿದ್ದಿರುತ್ತಿದ್ದವು. ವೈದ್ಯರ ಬಳಿ ಕೇಳಿದಾಗ ಇದು ಅತ್ಯಂತ ಕಡಿಮೆ ಬೆಲೆಗೆ ಸಿಗುತ್ತದೆ ಮತ್ತು ಇದನ್ನು ಒಂದೇ ಬಾರಿ ಕುಡಿದು ಬಿಟ್ಟರೆ ಇಡೀ ಹೊತ್ತು ಮತ್ತಿನಲ್ಲಿರ್ತಾರೆ ಯುವಕರು. ಹಾಗೆ ಕಡಿಮೆ ದರದಲ್ಲಿ ಮತ್ತಿನಲ್ಲಿ ಇರಲಿಕ್ಕೆ ಸಾಧ್ಯವಾಗುವ ಒಂದು ದಾರಿ ಇದು ಎಂದು ಆ ವರದಿ ಮಾಡಿದ ಮೇಲೆ ಮೆಡಿಕಲ್ ಶಾಪಿಗಳ ಮೇಲೆ ದಾಳಿ ನಡೀತು. ಈಗ ಕೊರೆಕ್ಸ್ ಕುಡಿಯುವವರ ಸಂಖ್ಯೆ ಕಮ್ಮಿಯಾಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಲೆನಾಡಿನಲ್ಲಿ ಗಾಂಜಾ ಬೆಳೆಯುವುದು, ಗಾಂಜಾ ವ್ಯಾಪಾರ ಮಾಡುವುದು ಹೆಚ್ಚೆಚ್ಚು ನಡೀತಾ ಇದೆ. ಈಗಾಗಲೇ ಹಲವು ವರದಿಗಳ ಪ್ರಕಾರ ಸಾಗರದ ಗ್ರಾಮಾಂತರ ಪ್ರದೇಶದ ದಟ್ಟ ಕಾಡುಗಳಲ್ಲಿ ಗಾಂಜಾ ಬೀಜವನ್ನು ಎಸೆದು ಹೋಗಿ ನಂತರ ಅದು ಬೆಳೆ ಪೂರ್ಣವಾದಾಗ ಅದನ್ನು ಕಟಾವು ಮಾಡಿಕೊಂಡು ಅದನ್ನು ಹದ ಮಾಡಿಕೊಂಡು ಯಾರ್ಯಾರಿಗೆ ಸಪ್ಲೈ ಮಾಡಬೇಕು ಸಪ್ಲೈ ಮಾಡುತ್ತಿದ್ದಾರೆ ಎಂಬ ಮಾಹಿತಿ ನಮಗೆ ಪಕ್ಕ ಇದೆ. ಇದು ಬಹಳ ಅಪಾಯಕಾರಿಯಾದಂಥ ಒಂದು ಬೆಳವಣಿಗೆ. ಮುಖ್ಯವಾಗಿ ಸಾಗರ ಪಟ್ಟಣವನ್ನೇ ತೆಗೆದುಕೊಂಡ್ರೆ, ನಾವು ತನಿಖೆ ಮಾಡಿದ ಹಾಗೆ, ನಮ್ಮ ತಂಡ ತನಿಖೆ ಮಾಡಿದ ಹಾಗೆ ಸಾಗರದ ರಾಮನಗರ, ಅಣಲೆಕೊಪ್ಪ, ಬಿಡಿ ಕ್ವಾರ್ಟರ್ಸ್, ಶಿವಪ್ಪನಾಯಕ ನಗರ, ಬಳಸಗೋಡು ಹೀಗೆ ಪ್ರಮುಖ ತಾಣಗಳಲ್ಲಿ ಅಲ್ಲಲ್ಲಿ ಯುವಕರು ಗುಂಪಾಗಿ ಕುಳಿತು ಈ ಗಾಂಜಾ ಸೇವನೆ ಮಾಡುತ್ತಾರೆ ಎನ್ನುವ ಮಾಹಿತಿ ಇದೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಸರ್ಕಾರಿ ಶಾಲೆಯ ಸಮಯ ಮುಗಿದ ಮೇಲೆ ಅಂದರೆ 4:35 5 ಗಂಟೆಯ ನಂತರ ಒಂದೊಂದು ಗುಂಪು ಆ ಶಾಲೆಯ ಆವರಣದಲ್ಲಿ ಸೇರುತ್ತಾ ಮಾತನಾಡುತ್ತಾ ಗಾಂಜಾ ಸೇವನೆಯನ್ನು ಮಾಡುತ್ತಾರೆ ಎನ್ನುವ ಸುದ್ದಿಯನ್ನು ಆಯಾಯ ಪ್ರದೇಶದ ಜನರು ನಮಗೆ ಕೊಟ್ಟಿದ್ದಾರೆ. ಇನ್ನು ಹೊರ ಊರುಗಳಿಂದಲೂ ಗಾಂಜಾ ಪೆಡ್ಲರ್ಗಳು ಇದ್ದಾರೆ ಎನ್ನುವ ಸುದ್ದಿ ನಮಗೆ ಸಿಕ್ಕಿದೆ. ಒಂದು ಸುದ್ದಿಯ ಪ್ರಕಾರ ಒಂದೊಂದು ದಿನ ಒಂದು ನಿರ್ದಿಷ್ಟ ಜಾಗದಲ್ಲಿ ಒಂದು ನಂಬರಿನ ವಾಹನವನ್ನು ನಿಲ್ಲಿಸಿರುತ್ತಾರೆ. ಆ ವಾಹನಕ್ಕೆ ಬಂದು ವಾಹನದ ಇದರಲ್ಲಿ ಬಾಕ್ಸ್ನಲ್ಲಿ ಗಾಂಜಾದ ಇದನ್ನು ಹಾಕಿ ಹೋಗ್ತಾರೆ ಎನ್ನುವ ಮಾಹಿತಿ. ನಂತರ ಅದನ್ನು ಯಾರು ತೆಗೆದುಕೊಂಡು ಹೋಗಬೇಕು ಅವ್ರು ಬಂದು ತೆಗೆದುಕೊಂಡು ಹೋಗ್ತಾರೆ ಮಾಹಿತಿ. ಹಾಗಾಗಿ ಇಂತಹ ಸಂದರ್ಭದಲ್ಲೆಲ್ಲ ಪೊಲೀಸರಿಗೆ, ಅಬಕಾರಿ ಅಧಿಕಾರಿಗಳಿಗೆ ಇದನ್ನು ಪತ್ತೆ ಮಾಡೋದು ಬಹಳ ಕಷ್ಟ ಆಗುತ್ತೆ. ಅವರು ಕೂಡ ಮನುಷ್ಯರೇ ಅಲ್ಲವೇ. ಇದನ್ನು ವ್ಯಾಪಾರದ ಅವರ ಗಾಂಜಾ ಮಾರಾಟ ಮತ್ತು ಖರೀದಿದಾರರ ನಡುವೆ ಒಂದು ಗಾಂಜಾ ಮಾರಾಟಕ್ಕೆ ಒಂದು ಪದ ಬಳಸಿದ್ದಾರೆ. 500 ರೂಪಾಯಿ ಮತ್ತು 1000 ರೂಪಾಯಿ ಪಟ್ಲ ಅಂತ ಈ ಒಂದು ಪಟ್ಲ ಕೊಡ್ತಾರೆ. ಒಂದು ಸಣ್ಣ ಇದರಲ್ಲಿ ಕವರಲ್ಲೋ ಅಥವಾ ಪೇಪರ್ ಸುತ್ತಿ ಒಂದು ಪಟ್ಲ ಕೊಟ್ಟರೆ 500 ರೂಪಾಯಿ ಕೊಡಬೇಕು, 1000 ರೂಪಾಯಿ ಕೊಡಬೇಕು. ಈ ಥರದ ವ್ಯವಹಾರಗಳು ನಡೀತಾ ಇದೆ. ಮುಖ್ಯವಾಗಿ ಇದರಲ್ಲಿ ನಮಗೆ ಬಹಳ ಅಪಾಯ ಅಂತ ಇರೋದು ಏನಪ್ಪ ಅಂತಂದರೆ, ಮುಖ್ಯವಾಗಿ ಇದು ವಿದ್ಯಾರ್ಥಿ ಯುವಜನರನ್ನು ಬಹಳ ಕಾಡ್ತಾ ಇದೆ. ಯಾಕಂತಂದರೆ ಏನಾಗ್ತಿದೆ ಅಂತಂದರೆ, ವಿದ್ಯಾರ್ಥಿ ಯುವಜನರು ಇದಕ್ಕೆ ಬಲಿಯಾಗುತ್ತಿರುವುದು ಒಂದು ಸೂಕ್ಷ್ಮ ಸಿಗ್ತಾ ಇದೆ. ಹಾಗಾಗಿ ವಿದ್ಯಾರ್ಥಿ ಯುವಜನರು ಓದಿನಲ್ಲಿ ಆಸಕ್ತಿ ಕಳೆದುಕೊಳ್ಳುವುದು, ಎಲ್ಲ ವಿಷಯ ಆಸಕ್ತಿ ಕಳೆದುಕೊಳ್ಳುವುದು, ಸುಮ್ಮನೆ ತಲೆ ತಗ್ಗಿಸಿ ಕೂರುವುದು, ಈ ರೀತಿಯ ಒಂದು ಸ್ಥಿತಿ ನಿರ್ಮಾಣ ಆಗ್ತಾ ಇರೋದು ನಿಜಕ್ಕೂ ಇದು ಬೇಸರ ಸಂಗತಿ. ಹಾಗಂತ ಇದನ್ನು ತಡೆಯಲು ಸಾಗರದ ಅಬಕಾರಿ ಇಲಾಖೆ, ಪೊಲೀಸ್ ಇಲಾಖೆಯವರು ಪ್ರಯತ್ನ ಮಾಡಿದ್ದಾರೆ. ಅವರಿಗೆ ಸಿಕ್ಕ ಮಾಹಿತಿಯ ಆಧಾರದ ಮೇಲೆ ಹೋಗಿ ಅಲ್ಲಿ ದಾಳಿ ನಡೆಸಿ ಸಿಕ್ಕಂಥ ಗಾಂಜಾವನ್ನು ಸೀಜ್ ಮಾಡಿ ಸಂಬಂಧಪಟ್ಟವರನ್ನು ಬಂಧನ ಕೂಡ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಬೆರಳಿಕೆ ಎಷ್ಟು, ಇದು ಬಹಳ ದೊಡ್ಡ ಮಾಫಿಯಾ ಆಗಿ ರೂಪಾಂತರಗೊಂಡಿರುವುದರಿಂದ ಇದರ ಹಿಂದೆ ಬೇರೆ ಸ್ತರದ ಜನರು ಇದರಲ್ಲಿ ಭಾಗಿಯಾಗಿದ್ದರಿಂದ ಇದನ್ನು ಬೇಯಿಸಲಿಕ್ಕೆ ಒಂದು ಪ್ರತ್ಯೇಕವಾದಂಥ ತಂಡವನ್ನೇ ಜಿಲ್ಲಾಧಿಕಾರಿಗಳು ರಚಿಸಬೇಕು ಅಂತ ಚಾರ್ವಾಕ ಸುದ್ದಿವಾಹಿನಿ ಭಾವಿಸುತ್ತೆ.
ಯಾಕಂತಂದರೆ ಒಂದು ಸಮರ್ಥವಾದಂಥ ಪಡೆ ತಂಡವನ್ನು ರಚಿಸಿ ನಿರಂತರವಾಗಿ ಇದರ ಬಗ್ಗೆ ತನಿಖೆ, ಇದು ಎಲ್ಲೆಲ್ಲಿ ಯಾವ ಥರ ಪೆಡ್ಲರ್ಗಳು ಕೆಲಸ ಮಾಡ್ತಾರೆ, ಎಲ್ಲೆಲ್ಲಿ ಹಂಚಿಕೆ ಆಗುತ್ತೆ, ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲೆಲ್ಲಿ ಯಾವ ರೀತಿಯಲ್ಲಿ ಇದರ ವ್ಯವಹಾರ ನಡೆಯುತ್ತೆ. ಯಾಕಂದರೆ ಇದು ಕೋಟಿ ವ್ಯವಹಾರವನ್ನು ಮೀರಿದ ಒಂದು ವ್ಯವಹಾರ ಆಗಿ ರೂಪಾಂತರಗೊಂಡಿದೆ. ಹಾಗಾಗಿ ವಿಶೇಷವಾಗಿ ವಿದ್ಯಾರ್ಥಿ ಯುವಜನರ ಹಿತದೃಷ್ಟಿಯಿಂದ, ನಾನು ಮತ್ತೆ ಹೇಳ್ತೇನೆ, ವಿದ್ಯಾರ್ಥಿ ಯುವಜನರ ಹಿತದೃಷ್ಟಿಯಿಂದ ಈ ಕೆಲಸವನ್ನು ಮಾಡಬೇಕು. ಈಗಾಗಲೇ ಬಂದ ಮಾಹಿತಿ ಪ್ರಕಾರ ವಿದ್ಯಾರ್ಥಿಗಳು ತಮ್ಮ ಆಂಡ್ರಾಯ್ಡ್ ಮೊಬೈಲಿನ ಪೋಚಿನ ಅಡಿಯಲ್ಲೇ ಸಣ್ಣ ಪ್ಯಾಕೆಟ್ನಲ್ಲಿ ಅದನ್ನು ಇಟ್ಕೋತಾರೆ ಎನ್ನುವ ಮಾಹಿತಿ ಕೂಡ ನಮಗೆ ಲಭ್ಯ ಆಗಿದೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ಇವತ್ತು ನೀವು ಸಾಗರ ಬರ್ತಾ ಇದ್ದೀರಾ, ಇದರ ಬಗ್ಗೆನೇ ವಿಶೇಷವಾದಂಥ ಒಂದು ಚರ್ಚೆ ಮಾಡಿ ಗಮನ ಹರಿಸಬೇಕು ಅಂತ ಚಾರ್ವಾಕ ಸುದ್ದಿವಾಹಿನಿ ತಮ್ಮಲ್ಲಿ ವಿನಂತಿ ಮಾಡುತ್ತೆ. ನಾನು ಚಾರ್ವಾಕ ರಾಘವೇಂದ್ರ, ಪ್ರಧಾನ ಸಂಪಾದಕ, ಚಾರ್ವಾಕ ಸುದ್ದಿವಾಹಿನಿ. ನನ್ನೊಂದಿಗೆ ಸಂದೀಪ್ ಕುಮಾರ್, ಸುದ್ದಿ ಸಂಪಾದಕ, ಚಾರ್ವಾಕ ಸುದ್ದಿವಾಹಿನಿ. ವೀಕ್ಷಕರೇ, ದಯಮಾಡಿ ಯೂಟ್ಯೂಬ್ ವಾಲಿಗೆ ಹೋಗಿ ಇಂಗ್ಲೀಷ್ನಲ್ಲಿ ಚಾರ್ವಾಕ ಪತ್ರಿಕೆ ಎಂದು ಟೈಪಿಸಿ ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಜನಪರ ಜೀವಪರವಾದ ಸುದ್ದಿಯನ್ನು ಕೊಡಲಿಕ್ಕೆ ನಿಮ್ಮ ಬೆಂಬಲವಿರಲಿ. ನಮಸ್ತೆ.